ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ರೆಸಿಪಿ ಕೈಮಾ ಉಂಡೆ ಸಾಂಬಾರ್. ಬೇಕಾಗಿರೋ ಪದಾರ್ಥಗಳು: ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು, ಪುಡಿ ಉಪ್ಪು, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಪುದೀನ ಸೊಪ್ಪು ಸ್ವಲ್ಪ, ಅರಿಶಿನ ಪುಡಿ 1 ಸ್ಪೂನ್, ಮೆಣಸು 1 ಸ್ಪೂನ್, ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಚಕ್ಕೆ ಲವಂಗ 8 ಪೀಸ್, ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನ್, ಕಟ್ ಮಾಡಿರೋದು ಈರುಳ್ಳಿ 2 ತೊಗೊಳ್ಳಿ, ಕಟ್ ಮಾಡ್ಕೋಬೇಕು ಒಗ್ಗರಣೆಗೆ ಕೈಮಾಗೆ. ಬೆಳ್ಳುಳ್ಳಿ 2 ತೊಗೊಳ್ಳಿ, ಟೊಮೆಟೊ 2 ತೊಗೊಳ್ಳಿ, ಕಡಲೆ ಹಿಟ್ಟು, ಹುರ್ಗಡ್ಲೆ ಪೌಡ್ರು 1 ಬೌಲು, ಹುರ್ಗಡ್ಲೆ 1/2 ಬೌಲು, ಮನೇಲೇ ಮಾಡಿರೋ ಧನಿಯಾ ಪೌಡರ್ 1 ಬೌಲು, ಶುಂಠಿ 1 ಪಿಂಚ್, ಮಟನು ಕೈಮಾ, ತೆಂಗಿನಕಾಯಿ ತುರಿ 1 ಬೌಲ್ ತೊಗೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ. ರುಬ್ಬಕ್ಕೆ ಇದೆಲ್ಲ ಫ್ರೈ ಮಾಡ್ಬೋದು, ಪರವಾಗಿಲ್ಲ, ಹಾಗೆ ಮಾಡ್ಬೋದು, ಟೇಸ್ಟಾಗಿ ಬರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ರುಬ್ಬಕ್ಕೆ, ತೆಂಗಿನಕಾಯಿ ತುರಿ, ಚಿಲ್ಲಿ ಪೌಡರ್, ಒಣಮೆಣ್ಸಿಕಾಯಿ ಬೇಕಿದ್ರೆ ಹಾಕ್ಬೋದು, ಅರಿಶಿನ ಪುಡಿ, ಮೆಣಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ಶುಂಠಿ ರುಬ್ಬಕ್ಕೆ, ಧನಿಯಾ ಪೌಡರ್, ಟೊಮೆಟೊ, ಕಡಲೆ ರುಬ್ಬಕ್ಕೆ 1 ಬೌಲು, ಧನಿಯಾ ಪುಡಿ ಇಟ್ಕೊಂಡಿರ್ತೀವಲ್ಲ ಅದು, ಇಷ್ಟನ್ನು ರುಬ್ಕೊಳ್ಳಿ. ಮಸಾಲೆ ಸೈಡ್ಗೆ ಇಟ್ಕೊಳ್ಳಿ. ಅದೇ ಮಿಕ್ಸಿ ಬೌಲ್ಗೆ ಮಟನ್ ಕೈಮಾ ಮಾಡ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ರುಬ್ಕೊಳ್ಳಿ. ಹಾಗೆ ರುಬ್ಕೊಳ್ಳಿ. ಆಮೇಲೆ ಅದಕ್ಕೆ ಮಸಾಲೆ ಮಿಕ್ಸಿಲೇ ಹಾಕ್ಕೊಂಡು ರುಬ್ಕೋಬೋದು, ಆದರೆ ನಾನು ಅದು ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿ ಬರುತ್ತೆ ಉಂಡೆ ಅಂದ್ಬಿಟ್ಟು ತಟ್ಟೆಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪೌಡ್ರು ಸಾಲ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು, ಆಮೇಲೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಈರುಳ್ಳಿ ಹೆಚ್ಕೊಳ್ಳಿ, ಅದನ್ನ ಹಾಕ್ಕೊಳ್ಳಿ. ಹುರ್ಗಡ್ಲೆ ಹಿಟ್ಟು ಪೌಡ್ರು ತೊಗೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಕೈಮಾಗೆ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಮಿಕ್ಸಿಯೆಲ್ಲ ರುಬ್ಕೋಬೋದು, ಆದರೆ ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಲಿಸ್ಕೊಂಡು ನೆಕ್ಸ್ಟು ನಾವು ರುಬ್ಬಿರ್ತೀವಲ್ಲ ಮಸಾಲೆ, ಅದು 2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನ್ ಅಂದರೆ ನಾವು ಕ್ವಾಂಟಿಟಿ ಮಟನ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟು. ನಾನಿಲ್ಲಿ ಅರ್ಧ ಕೆಜಿಗೆ ತೊಗೊಂಡಿದ್ದೀನಿ. ಮಸಾಲೆ ಅದು ಒಂದು 2 ಸ್ಪೂನು ಇಲ್ಲ 1 ಬೌಲು, ನಾವೆಷ್ಟು ರುಬ್ಬಿರ್ತೀವಿ ಅದರಲ್ಲಿ 1 ಬೌಲು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಉಂಡೆಗಳು ಮಾಡ್ಕೊಳ್ಳಿ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಜಾಮೂನು ಉಂಡೆ ಮಾಡ್ತೀವಲ್ಲ ಆ ಥರ ಉಂಡೆಗಳು. ಇದಕ್ಕೆ ಮೊಟ್ಟೆ ಕೂಡ ಹಾಕ್ಬೋದು. ಲಾಸ್ಟ್ ಟೈಮ್ ನಾನು ಮೊಟ್ಟೆ ಹಾಕಿ ಮಾಡಿದ್ದೆ, ಆವಾಗ ಎಲ್ಲ ಒಡ್ಕೊಂಬಿಡ್ತು ಉಂಡೆಗಳು, ತೆಳ್ಳಗಾಗೋಯ್ತು. ಅದಕ್ಕೆ ಈ ಸತಿ ನಾನು ಮೊಟ್ಟೆ ಹಾಕಲಿಲ್ಲ. ಈಸಿಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಹೆಂಗೆ ಈಸಿಯಾಗಿ ಮಾಡಿದ್ದೆ, ಅದು ಟೇಸ್ಟಾಗೆ ಬಂದಿತ್ತು. ಅದಕ್ಕೆ ನಿಮಗೂ ಅದೇ ಥರ ಹೇಳ್ತಾ ಇದ್ದೀನಿ. ಇದು ಸಾಂಬಾರು ನೀವು ಎಷ್ಟು ಬಿಸಿ ಮಾಡಿ 3 ದಿವಸ ಇಟ್ಟರು ಕೂಡ ಒಡೆದೋಗಲ್ಲ ಪೀಸ್ಗಳು. ಅದು ಕಲಸಿ ಉಂಡೆಗಳು ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದು ಬಾಣಲಿ ಅಥವಾ ಪಾತ್ರೆ, ಕುಕ್ಕರು ಏನು ಬೇಕಿದ್ರೂ ತೊಗೊಳ್ಳಿ. ಅದಕ್ಕೆ ಎಣ್ಣೆ, ಬೆಳ್ಳುಳ್ಳಿ ಸ್ವಲ್ಪ, ಮತ್ತು ಅದು ಸ್ವಲ್ಪ ಪೀಸ್ ಉಳಿದಿರುತ್ತೆ ಕೈಮಾಯಿಂದ, ಮಟನಿಂದ ಇರುತ್ತಲ್ಲ 1-2 ಪೀಸ್ ಇರುತ್ತೆ, ಅದು ಬಾಣಲಿಗೆ ಹಾಕ್ಕೊಂಡು ನಾನು ಬಾಣಲಿಲಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಕುಕ್ಕರಲ್ಲೂ ಮಾಡ್ಬೋದು. ಅದು ರುಬ್ಬಿರ್ತೀವಲ್ಲ, ಇನ್ನೂ ಉಳಿದಿರುತ್ತಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳಿ ಸಾಂಬಾರಿಗೆ. ಹಾಕ್ಕೊಂಡು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು, ಸಾಂಬಾರು ನಮಗೆ ಎಷ್ಟು ಮಸಾಲೆ ಎಷ್ಟು ಇರುತ್ತೆ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುದೀಲಿ. ಅದು ಚೆನ್ನಾಗಿ ಉಪ್ಪು ಹಾಕಿ
ಕುದೀಲಿ ಚೆನ್ನಾಗದು. ಶ್ರೀಸು ಸಿಂಪಲ್ ಕಿಚನ್. ಜಾಸ್ತಿ ನೀರು ಹಾಕ್ಬೇಡಿ. ನೀರು ಅಂದರೆ ಗಟ್ಟಿನೇ ಇರಲಿ, ತುಂಬ ತೆಳ್ಳ ಬೇಡ. ಮಟನ್ ಸಾಂಬಾರಾದರೆ ತೆಳ್ಳಗಿದ್ರು ಗಟ್ಟಿಗಿದ್ರು ನಡೆಯುತ್ತೆ. ಇದು ಗಟ್ಟಿನೇ ಇದ್ದರೆ ಒಳ್ಳೆಯದು. ತೆಳ್ಳಗಿದ್ರೆ ಮಸಾಲೆ ಪೀಸಸ್ಗೆ ಒಳಗಡೆ ಎಲ್ಲ ಹಿಡಿಯಲ್ಲ, ಅಷ್ಟು ಬೇಯಬೇಕದು. ಚೆನ್ನಾಗಿ ಕುದೀಲಿ ಅದು ಸಾಂಬಾರು. ಕುದ್ದಿ ಅದು ಹಸಿ ವಾಸನೆ ಹೋಗಬೇಕು, ರುಬ್ಬಿರೋದು ನಾವು. ಆಮೇಲೆ ನಾವು ಈ ಉಂಡೆಗಳು ಏನು ಇಟ್ಟಿರ್ತೀವಿ ಅದನ್ನು ಒಂದೊಂದೇ ಅದರಲ್ಲಿ ಬಿಡಿ. ಅದು ಉಂಡೆ ಬಿಟ್ಟು ನಾನು 20 ನಿಮಿಷ ಬಿಟ್ಟಿದ್ದೆ ಬೇಯೋಕ್ಕೆ. 20 ನಿಮಿಷ 25 ನಿಮಿಷ ಬಿಟ್ಟಿದ್ದೆ ಬೇಯಲಿ ಅಂತ. ಚೆನ್ನಾಗಿ ಬೇಯ್ತು. 25 ನಿಮಿಷ ಬೇಕು ಬಾಣಲಿಲಿ ಮಾಡೋಕ್ಕೆ. ಕುಕ್ಕರಲ್ಲಾದರೆ ನೀವು 1 ವಿಸಿಲ್ ಓಡಿಸಿದ್ರೆ 2 ವಿಸಿಲ್ ಓಡಿಸಿದ್ರೆ ಸಾಕಾಗುತ್ತೆ ಅನಿಸುತ್ತೆ. ಪಾತ್ರೆಯಲ್ಲಿ ಮಾಡಿದ್ರೂ ಬೇಯಿಸ್ಬೇಕು, ಯಾಕೆಂದರೆ ಅದು ಮಟನ್ನು. ಮುಚ್ಚಿಬಿಡಿ, ಸಾಲ್ಟ್ ಹಾಕಿ, ಸಾಲ್ಟ್ ಮುಚ್ಚಿಬಿಡಿ. ನೋಡಿ, ಈಗ ನೀವು ಎಷ್ಟೇ ಕುದಿಸಿದ್ರೂ ಇದು ಒಡೆಯಲ್ಲ, ಪೀಸ್ ಆಗಲ್ಲ. ಉಂಡೆಗಳು ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಇವಾಗ ರೆಡಿ ಆಯಿತು. ಇದು ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ, ನೀರು ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಏನಕ್ಕೆ ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ.